ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ನಿಮ್ಮನ್ನು ಮುಂಜಾನೆಯ ಮುತ್ತು ಎಂಬುವಂಥ ಈ ಒಂದು ಆಶೀರ್ವಾದಕರವಾಗಿರುವಂಥ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸ್ತೇನೆ. ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ನಿಮ್ಮೆಲ್ಲರಿಗೂ ಸಹ ಮುಂಜಾನೆಯ ಶುಭಗಳನ್ನು ನಾನು ಹಾರೈಸುವವಳಾಗಿದ್ದೇನೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಬೆಳಗಿನ ಸಮಯದಲ್ಲಿ ಕರ್ತನ ವಾಕ್ಯವನ್ನು ನಾವು ಧ್ಯಾನ ಮಾಡುವಂಥದ್ದು ತುಂಬ ಅದ್ಭುತವಾದಂಥ ಸಂಗತಿ. ವಾಕ್ಯವು ದೇವರಾಗಿದ್ದಾನೆಂಬುದಾಗಿ ಸತ್ಯವೇದ ಹೇಳ್ತೈತೆ. ದೇವರ ವಾಕ್ಯವು ಆ ದಿನಕ್ಕೆ ನಮಗೆ ಒಂದು ಮನ್ನಾ ಇದ್ದ ಹಾಗೆ, ಪರಲೋಕದ ಮನ್ನಾ ಇದ್ದಾಗ ಆಹಾರವಿದ್ದವಾಗಿ ಎಂಬುದಾಗಿ ಸಹ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಬೆಳಿಗ್ಗೆನೇ ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕೆ ನಮ್ಮ ಮನಸ್ಸಿಗೆ ನಾವು ತಗೊಳ್ಳುವಂಥದ್ದಾದರೆ ಆ ವಾಕ್ಯ ನಮ್ಮಲ್ಲಿ ಚೈತನ್ಯವನ್ನುಂಟು ಮಾಡ್ತೈತೆ, ಉತ್ತೇಜನವನ್ನುಂಟು ಮಾಡ್ತೈತೆ, ಬಲವನ್ನುಂಟು ಮಾಡ್ತೈತೆ, ಮಾರ್ಗದರ್ಶನ ಉಂಟು ಮಾಡ್ತೈತೆ, ನಂಬಿಕೆಯನ್ನುಂಟು ಮಾಡ್ತೈತೆ. ಎಲ್ಲ ಆಶೀರ್ವಾದಗಳಿಗೆ ಆ ವಾಕ್ಯವು ನಮಗೆ ಕಾರಣವಾಗುವಂಥದ್ದಾಗಿರ್ತೈತೆ. ಅದಕ್ಕೆ ಸತ್ಯವೇದ ಹೇಳ್ತೈತೆ, ಈ ವಾಕ್ಯವನ್ನು ಯಾರು ಹಗಲು ರಾತ್ರಿ ಧ್ಯಾನ ಮಾಡ್ತಾರೋ ಅವರು ಧನ್ಯರು ಎಂಬುದಾಗಿ. ಇದನ್ನು ಓದುವವರು, ಕೇಳುವವರು, ಅದರ ಪ್ರಕಾರ ನಡೆಯುವವರು ಧನ್ಯರು ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಆದ್ದರಿಂದ ಈ ಕಾರ್ಯಕ್ರಮ ಬೆಳಿಗ್ಗೆನೇ ವೀಕ್ಷಣೆ ಮಾಡ್ತಿರುವಂಥ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸ್ತೇನೆ. ಯಾಕಂದರೆ ಒಳ್ಳೆಯ ಭಾಗವನ್ನು ನೀವು ಆರಿಸಿಕೊಂಡಿದ್ದೀರಾ. ಈಗ ನಾವು ಆ ಒಳ್ಳೆಯ ಭಾಗವನ್ನು ಒಂದು ಎರಡು ಮಾತುಗಳನ್ನು ದೇವರ ವಾಕ್ಯದಿಂದ ನಿಮ್ಮ ಸಂಗಡ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಜ್ಞಾನೋಕ್ತಿ 3ನೇ ಅಧ್ಯಾಯ 5-6 ವಚನಗಳು, ಮುಖ್ಯವಾಗಿ 6ನೇ ವಚನ, 5-6 ವಚನಗಳನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನೀನು ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು ಎಂಬುದಾಗಿ. ಇಲ್ಲಿ ಕನ್ನಡ ಬೈಬಲಲ್ಲಿ ನೋಡುವಾಗ 6ನೇ ವಚನ ಮುಖ್ಯವಾಗಿ, ನೀನು ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂಬುದಾಗಿ. ಹಲವು ಕನ್ನಡ ಬೈಬಲಲ್ಲಿ ಎಲ್ಲ ನಿನ್ನ ಮಾರ್ಗದಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಎಂಬುವಂಥ ಮಾತನ್ನು ನಾವು ನೋಡ್ತೇವೆ. ಇಂಗ್ಲೀಷ್ ಬೈಬಲಲ್ಲಿ ಇದೇ ಮಾತನ್ನು ನಾವು ನೋಡುವಾಗ ಅಕ್ನಾಲೆಡ್ಜ್ ಹಿಮ್ ಇನ್ ಆಲ್ ಯುವರ್ ವೇಸ್ ಎಂಬುದಾಗಿ. ಅಂದರೆ ನೀನು ಎಲ್ಲ ಮಾರ್ಗದಲ್ಲಿ ಆತನನ್ನು ಗುರುತಿಸು, ಅಕ್ನಾಲೆಡ್ಜ್ ಮಾಡು, ಆತನನ್ನು ಜ್ಞಾಪಕ ಮಾಡಿ ಅಥವಾ ಗುರುತಿಸು ಎಂಬುದಾಗಿ ಅರ್ಥ ಬರುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಯೇಸು ಸ್ವಾಮಿಯ ಒಂದು ಶುಭ ಸಮಾಚಾರ ಪ್ರಾರಂಭವಾಗುವಂಥದ್ದಾಗಿರ್ತದೆ. ಯಾಕಂದರೆ ದೇವರು ನಮ್ಮನ್ನುಂಟು ಮಾಡಿದ್ದಾನೆ, ದೇವರೇ ನಮ್ಮನ್ನು ಹೊತ್ತುವಾತನು, ಹೋರುವಾತನು, ಸಲಹುವಾತನಾಗಿದ್ದಾನೆ. ಆ ದೇವರು, ನಮ್ಮನ್ನು ಸೃಷ್ಟಿ ಮಾಡಿರುವಂಥ ದೇವರು ನಮ್ಮ ಸಂಗಡಲೇ ಇದ್ದಾನೆ ಎಂಬುವಂಥ ಸತ್ಯವನ್ನು ಸೈತಾನನು ಎಲ್ಲ ಮನುಷ್ಯರಿಗೂ ಮರೆ ಮಾಡಿಬಿಟ್ಟಿದ್ದಾನೆ. ನಮ್ಮನ್ನು ಉಂಟು ಮಾಡಿದವನೇ ನಮಗೆ ಗೊತ್ತಿಲ್ಲ. ನಮ್ಮನ್ನು ಯಾರು ಸಾಕ್ತಾರೆ, ಯಾರು ಸಲಹುತ್ತಾರೆ, ಯಾರು ನಮ್ಮನ್ನು ನೋಡ್ಕೊಳ್ತಾರೆ, ಇದು ಮನುಷ್ಯನಿಗೆ ಗೊತ್ತಿಲ್ಲ. ಮತ್ತು ಯಾರು ತಮ್ಮ ಸಂಗಡ ಜೊತೆಯಲ್ಲೊಂದು ಬಲವಾಗಿದ್ದು ನಡೆಸ್ತಾರೆ ಎಂಬುದಾಗಿ ಸಹ ಮನುಷ್ಯನಿಗೆ ಮರೆ ಮಾಡಲ್ಪಟ್ಟದ್ದಾಗಿದೆ. ಯಾಕಂದರೆ ಮನುಷ್ಯನು ಪಾಪದ ದೆಸೆಯಿಂದ ದೇವರಿಗೆ ದೂರವಾಗಿದ್ದಾನೆ, ದೈವ ಜ್ಞಾನಕ್ಕೆ, ಸತ್ಯಕ್ಕೆ ಸಹ ದೂರವಾಗಿದ್ದಾನೆ. ಆದರೆ ಯೇಸು ದೇವರೇ ಮನುಷ್ಯನಾಗಿ ಲೋಕಕ್ಕೆ ಬಂದ, ಆತನನ್ನೇ ನಾವು ಯೇಸು ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಇವನ್ ನಾವು ತಿಳಿದವರಾಗಿದ್ದೇವೆ. ಆತನು ಬರುವಾಗ ಒಂದು ಶುಭ ಸಮಾಚಾರವಲ್ಲೇನೆಂದರೆ, ಅಲ್ಲಿ ದೇವದೂತನ ಯೋಸೇಫನ ಹತ್ರ ಮಾತನಾಡ್ತಾ ಹೇಳ್ತಾ ಬರುವಂಥದ್ದೇನೆಂದರೆ, ಆತ ಇಮ್ಮಾನುವೇಲ್, ದೇವರು ನಮ್ಮ ಕೂಡ ಇದ್ದಾನಷ್ಟೇ ಎಂಬುದಾಗಿ. ಅಂದರೆ ಆತನ ಇಮ್ಮಾನುವೇಲ್ ಎಂಬುದಾಗಿ ಹೆಸರು ಸಹ ಪ್ರವಾದನೆಯಾಗಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ದೇವರು ಮನುಷ್ಯನ ಸಂಗಡ ಇದ್ದಾನೆ ಅಂತ ಹೇಳುವಾಗ, ಈಗ ದೇವರು ಯಾವಾಗಲೂ ಮನುಷ್ಯನ ಸಂಗಡ ಖಂಡಿತವಾಗಿ. ಈಗ ಹಾಗಾದರೆ ಮನುಷ್ಯನು ಪಾಪ ಮಾಡಿದಾಗ ಅವನು ನಾನು ಪಾಪ ಮಾಡಿದ್ದೇನೆ, ಅದಕ್ಕೆ ದೇವರು ನನ್ನ ಸಂಗಡ ಇರುವುದಿಲ್ಲ ಎಂಬ ಭ್ರಮೆಯಲ್ಲಿದ್ದಾನ. ಆ್ಯಕ್ಚುಲಿ ಒಂದು ವೇಳೆ ದೇವರ ವಾಕ್ಯ ಹೇಳ್ತೈತೆ, ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 28ನೇ ವಚನ ಅಂದುಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಾವು ಆತನಲ್ಲಿಯೇ ಜೀವಿಸುತ್ತೇವೆ, ಆತನಲ್ಲಿಯೇ ಚಲಿಸುತ್ತೇವೆ, ಆತನಲ್ಲಿಯೇ ನಾವು ಇರುತ್ತೇವೆ ಎಂಬುದಾಗಿ. ಇದು ಪೌಲನ್ ಹೇಳುವಂಥದ್ದು. ಜನರು ಉದ್ದೇಶಿಸಿ ಮಾತನಾಡ್ತಾರೆ, ಅದು ಸಹ ಎಫೆಸ
ಆ ಪಟ್ಟಣದಲ್ಲಿ ಆತನ ಸುವಾರ್ತೆ ಸಾರ್ತಿರುವಾಗ ಅಲ್ಲಿ ಅವರ ಕವಿಗಳು ಅಂದರೆ ಅವರ ಎಫೆಸದವರು ಅನ್ಯರಾಗಿದ್ದರು, ಅಂದರೆ ಯೇಸು ಸ್ವಾಮಿ ನಂಬದವರಾಗಿದ್ದರು, ಈವೇನು ಯಹೂದಿಗಳು ಸಹ ಅಲ್ಲ ಅವರು, ಓಕೆ, ಅನ್ಯರಾಗಿದ್ದರು. ಅವರಲ್ಲಿ ಅವರ ಕವಿಗಳು ಹೀಗೆ ಹೇಳ್ತಿದ್ದರಂತೆ, ನಾವು ದೇವರ ಸಂತಾನದವರೇ ಎಂಬುದಾಗಿ, ನಾವು ದೇವರ ಸಂತಾನದವರೇ ಎಂಬುದಾಗಿ. ಅದನ್ನು ಉದ್ದೇಶಿಸಿ ಅವರಿಗೆ ಸುವಾರ್ತೆಯನ್ನು ತಲುಪಿಸ್ಲಿಕ್ಕೆ ಆ ಮಾತನ್ನು ಆಧಾರ ತಗೊಂಡು ಸುವಾರ್ತೆಯನ್ನು ತಲುಪಿಸುವ ಆ ಒಂದು ರೀತಿಯಲ್ಲಿ ಪೌಲನು ಮಾತನಾಡ್ತಾ ಬರ್ತಾನೆ. ನಿಮ್ಮ ಕವಿಗಳು ಸಹ ಹೀಗೆ ಹೇಳಿದ್ದಾರೆ, ನಾವು ಆತನ ಸಂತಾನದವರೇ ಎಂಬುದಾಗಿ. ಅದಕ್ಕೆ ದೇವರು ನಮ್ಮಲ್ಲಿ ಯಾರಿಗೂ ದೂರವಾದವನಲ್ಲ, ನಾವು ಆತನಲ್ಲಿಯೇ ಜೀವಿಸುತ್ತೇವೆ, ಆತನಲ್ಲಿಯೇ ಚಲಿಸುತ್ತೇವೆ, ಆತನಲ್ಲಿಯೇ ಇರುತ್ತೇವೆ ಎಂಬುದಾಗಿ. ಈಗ ಮಾಮೂಲಾಗಿ ಒಂದು ನಾವೆಲ್ಲ ಹೇಳ್ತಾ ಬಂದದ್ದು ಅಥವಾ ನಾವು ತಿಳಿತಾ ಬಂದ ವಿಷಯ ಏನಂದರೆ, ಪಾಪ ಮಾಡಿದಾಗ ದೇವರು ಹೊರಟೋದ ಎಂಬುದಾಗಿ. ದೇವರು ಇಲ್ಲದಾಗಿ ದೇವರಿದ್ದಾಗಿದ್ದಾನೆ, ಮನುಷ್ಯನ ಅದಕ್ಕೆ ಎಲ್ಲಿ ದೇವರಿಂದ ನಾವು ದೇವರಿಂದ ದೂರ ಬಂದಂದರೆ ದೇವರನ್ನೊಂದು ಬದಿಗೆ ತಳ್ಳಿ ಬಂದ ಅಂತೇಳಿ ಅಲ್ಲ, ಅವನ ಆಲೋಚನೆಯಲ್ಲಿ ದೇವರನ್ನು ಮರೆತೇ ಬಿಟ್ಟ, ಅವನ ಆಲೋಚನೆಯಲ್ಲಿ ದೇವರಿಗೆ ದೂರವಾದ. ಒಂದು ವೇಳೆ ಲಿಟರಲ್ಲಾಗಿ ದೇವರಿಂದ ಮನುಷ್ಯ ದೂರ ಆದರೆ ಮನುಷ್ಯನ ಬದುಕಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಇನ್ನೊಂದು ಕಡೆ ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ಮನುಷ್ಯನು ಪಾಪ ಮಾಡಿದ ದೇವರಿಗೆ ಪಾಪ ಮಾಡಿದಾಗ ದೇವರಿಗೆ ಮನುಷ್ಯನು ಪಾಪ ಮಾಡ್ತಿರೋದು ಗೊತ್ತಿಲ್ಲದೆ ಇತ್ತ, ಪಾಪ ಮಾಡ್ತಾ, ಯಾಕಂದ್ರೆ ದೇವರು ಸರ್ವಂತರ್ಯಾಮಿ. ಆದಾಮನ ತಪ್ಪು ಮಾಡುವುದನ್ನು ದೇವರಿಗೆ ತಿಳಿಯದೇ ಇತ್ತ, ದೇವ್ರಿಗೆ ಗೊತ್ತಿತ್ತು. ಅದಕ್ಕೆ ಆದರೆ ದೇವರು ಬಂದು ಆದಾಮನೇ ನೀನು ಮಾಡಿದ್ದೇನು ಅಂತ ಕೇಳಬೇಕಿತ್ತು. ಆದರೆ ದೇವರೇನು ಮಾಡ್ದ, ಆದಾಮನೇ ನೀನು ಎಲ್ಲಿದ್ದಿ ಎಂಬುದಾಗಿ. ಅದಕ್ಕೆ ನಾವು ಏನಂದರೆ ದೇವರು ನಮ್ಮ ಕೂಡ ಇದ್ದಾನೆ. ಯಾಕಂದರೆ ಆ ಸತ್ಯವನ್ನು, ಅದಕ್ಕೆ ಯೇಸುಸ್ವಾಮಿ ಹೇಳ್ತಾನೆ, ನಾನು ಸತ್ಯದ ಬಗ್ಗೆ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ. ಆತನ ಎಲ್ಲ ಸತ್ಯವನ್ನು ತಿಳಿಸಲಿಕ್ಕೆ ಬಂದದು. ಪ್ರತಿ ಆತನ ಕಾರ್ಯ, ಪ್ರತಿ ಆತನ ಮಾತು, ಪ್ರತಿ ಉಪದೇಶ ಎಲ್ಲವೂ ಸಹ ಸತ್ಯದ ಬಗ್ಗೆ ಸಾಕ್ಷಿ ಕೇಳ್ತಾರೆ. ಸತ್ಯವನ್ನೇ ತಿಳಿಸುವಂಥ ಪ್ರಯತ್ನ ಪ್ರತಿ ಹೆಜ್ಜೆಯಲ್ಲೂ ಆತನು ಮಾಡ್ತಾ ಬಂದಿರುವಂಥ ಆತನಾಗಿದ್ದಾನೆ. ಮೊದಲು ಸತ್ಯ ಏನಂದರೆ, ಈವನ್ ಆತನು ಹುಟ್ಟುವ ಮೊದಲೇ ಒಂದು ಸತ್ಯ ಪ್ರಕಟಣೆಗೆ ಪ್ರಕಾಶಕ್ಕೆ ಬಂತು. ಅದೇನೆಂದರೆ ದೇವರು ನಮ್ಮ ಕೂಡ ಇದ್ದಾನಷ್ಟೇ ಎಂಬುದಾಗಿ. ಕೆಲವೊಮ್ಮೆ ಈವನ್ ವಿಶ್ವಾಸಿಗಳು ಸಹ ಏನಾದರೂ ಅವ್ರು ತಪ್ಪು ಮಾಡಿದಾಗ ದೇವರು ನಮ್ಮನ್ನು ಬಿಟ್ಟೋದ, ದೇವರು ನಮ್ಮ ಹತ್ರ ಇಲ್ಲ ಅಂತ ಅಂದುಕೊಳ್ತಾರೆ. ದೇವರು ನಿನ್ನ ಹತ್ರ ಇದ್ದಾನೆ, ಬಟ್ ಅದನ್ನು ನೀನು ಗುರುತಿಸದ ಕಾರಣ ನೀನು ತಪ್ಪು ಮಾಡಿದೆಯಾ, ಗುರುತಿಸದ ಕಾರಣ ತಪ್ಪು ಮಾಡಿದೆಯಾ. ಆದರೆ ತಪ್ಪು ಮಾಡಿದಾಗ ದೇವರು ಇಲ್ಲ ಎಂಬುದಾಗಲ್ಲ. ಈಗ ಆತನಿದ್ದಾನೆ, ನೀನು ಆತನ ಬಳಿಗೆ ಬಾ, ನಿನ್ನ ಆಲೋಚನೆಯಲ್ಲಿ ಆತನ ಗುರುತಿಸು, ಸ್ವಾಮಿ ನೀನು ನನ್ನ ಹತ್ರ ಇದ್ದಿ, ಸ್ತೋತ್ರ, ನನ್ನ ಕ್ಷಮಿಸಿ ಎಂಬುದಾಗಿ ನೀನು ಆ ದೇವರ ಹತ್ರ ನೀನು ಬರುವಂಥದ್ದಾದರೆ ಆ ದೇವರು ಇನ್ನು ಮುಂದೆ ಆತ ನಿನ್ನನ್ನು ಬಲಪಡಿಸಿ ನಡೆಸುವ ಆತನಾಗಿರ್ತಾನೆ. ಅದಕ್ಕೆ ಸತ್ಯವೇದ ಹೇಳ್ತೈತೆ, ನೀನು ಎಲ್ಲ ಮಾರ್ಗದಲ್ಲಿ ಆತನನ್ನು ಗುರುತಿಸು, ಆತನ ಇದ್ದಾನೆ ಎಂಬುದನ್ನು ಅಕ್ನಾಲೆಡ್ಜ್ ಮಾಡ್ತಾ ಬಾ. ಆತನ ಇದ್ದಾನೆ ಎಂಬುದು ಅಕ್ನಾಲೆಡ್ಜ್ ಮಾಡುವಂಥದ್ದೇ ದೇವರ ಸಂಗಡ ದೇವರ ಸಂಗಡ ಒಂದಾಗುವಂಥದ್ದೇ ಪಾಪದಿಂದ ಪಾಪದಿಂದ ದೂರ. ಒಂದು ಯಾವಾಗಾದ್ರೂ ಎವ್ರಿ ಡೇ, ಪ್ರತಿನಿತ್ಯ ಮುಂಜಾನೆ ಆದ ಕಾರಣ ನಾನು ಹೇಳ್ತಿದ್ದೇನೆ, ಪ್ರತಿನಿತ್ಯ ನೀನು ದೇವರಿದ್ದಾನೆ ಎಂಬುದಾಗ ಆತನಿಗೆ ಸ್ತೋತ್ರ ಮಾಡುವಂಥದ್ದು, ಆತನ ಹತ್ರ ನಿನಗೇನು ಬೇಕೋ ಕೇಳುವಂಥದ್ದು, ಜ್ಞಾನ ಬೇಕೋ ಕೇಳುವಂಥದ್ದು, ನಡೆಸುವಿಕೆ ಬೇಕೋ ಕೇಳುವಂಥದ್ದು, ಆ ದಿನದ ಚಾಲೆಂಜಸ್ ಇದ್ದಾಗ ಸ್ವಾಮಿ ನನ್ನ ನಡೆಸಿದ್ರಲ್ಲಿ ಆತನ ಮೇಲೆ ಆತುಕೊಳ್ಳುವಂಥದ್ದು. ಇದೆಲ್ಲ ಏನು ಮಾಡ್ತೈತೆ ಅಂದರೆ ದೇವರು ತನ್ನ ಸಂಗಡ ಇರುವಂಥದ್ದನ್ನು ಗುರುತಿಸುವಂಥದ್ದಾಗಿರುತ್ತೆ. ಇಲ್ಲೊಂದು ಕಾಂಟ್ರರಿಯಾಗಿ ನಡೆಯುವಂಥದ್ದು, ಅಂದರೆ ಇದಕ್ಕೆ ವ್ಯತಿರೇಕವಾಗಿ ನಡೆಯುವಂಥ ಸಂಗತಿ ಏನಂದರೆ, ನಮ್ಮ ಬಲಹೀನತೆಗಳನ್ನು ಗುರುತಿಸ್ಕೊಳ್ತೇವೆ, ನಮ್ಮ ಅಶಕ್ತಿಯನ್ನು ಗುರುತಿಸ್ಕೊಳ್ತೇವೆ, ನಮ್ಮ ಕೊರತೆಗಳನ್ನು ಗುರುತಿಸ್ಕೊಳ್ತೇವೆ, ನಮ್ಮ ಹತ್ರ ಯಾರೂ ಇಲ್ಲ ಎಂಬುದನ್ನು ಗುರುತಿಸ್ಕೊಳ್ತೇವೆ, ನಮ್ಮ ಸಮಸ್ಯೆಗಳನ್ನು ಗುರುತಿಸ್ಕೊಳ್ತೇವೆ, ಆ ದಿನ ನಾವು ಕಟ್ಟಬೇಕಾದ ಸಾಲಗಳು, ಆ ದಿನ ನಮಗೆ ಎದುರಾಗುವಂಥ ವ್ಯತಿರೇಕಗಳು ಎಲ್ಲವನ್ನು ಗುರುತಿಸ್ಕೊಳ್ತೇವೆ. ದೇವರನ್ನು ಗುರುತಿಸ್ಕೊಂಡ್ರೆ ಅವೆಲ್ಲವಿದ್ದಾಗ್ಯೂ ಸಹ ನಮ್ಮ ಬಾಯಲ್ಲಿ ಸ್ತೋತ್ರ ಇರ್ತೈತೆ, ನಮ್ಮ ಮನಸ್ಸಲ್ಲೊಂದು ಧೈರ್ಯ ಇರ್ತೈತೆ, ನಮ್ಮ ಒಂದು ಜಯಘೋಷ ಅನ್ನುವಂಥದ್ದು ನಮ್ಮ ಅಂತರಾಳದಲ್ಲಿ ನಮ್ಗೆ ಇರುವಂಥದ್ದಾಗಿರುತ್ತೆ. ಏನಿದ್ರೂ ಸಹ ದೇವರು ನನ್ನ ಸಂಗಡಿದ್ದಾನೆ, ಆತನ ಮೂಲಕ ಎಲ್ಲವನ್ನು ನಾನು ಜಯಿಸುತ್ತೇನೆಂಬ ಭರವಸೆ ಅವನಿಗಿರುವಂಥದ್ದಾಗಿರ್ತೈತೆ. ಆದ್ದರಿಂದ ನಾವೆಲ್ಲವನ್ನು ಗುರುತಿಸ್ಕೊಳ್ತೇವೆ, ದೇವರನ್ನು ಮಾತ್ರ ನಾವು ಮರೆತು ಬಿಡ್ತೇವೆ. ಒಂದು ದೇವರನ್ನು ನಾವು ಗುರುತಿಸ್ಕೊಳ್ಳುವಂಥ ವ್ಯಕ್ತಿಗಳಾದರೆ ಖಂಡಿತ ಎಲ್ಲದರ ಮೇಲೆ ನಮಗೊಂದು ಜಯಘೋಷ ನಮ್ಮ ಅಂತರಾಳದಲ್ಲಿರುತ್ತೆ. ಯಾವುದು ಏನು ಮಾಡಲಿಕ್ಕಾಗಲ್ಲ, ನನ್ನ ಸಂಗಡ ದೇವರಿದ್ದಾನೆ, ಆತನ ಮೂಲಕ ನಾನು ಜಯಶಾಲಿ ಆಗಿದೆ. ಕೊರತೆ ಕಾಣ್ತೈತಾ, ಕೊರತೆ ಉಂಟು, ನನಗೆ ಯಾರು ಕೊಡೋರಿಲ್ಲ, ಎಲ್ಲಿಂಟು ಏನುಂಟು ಅಂತೇಳಿ ನಾನು ಹೇಗಿದೆಲ್ಲ ನಿಭಾಯಿಸೋದು ಎಂಬಂಥ ಒಂದು ದಿಗುಲು ಕಳವಳ ಇರ್ತೈತೆ. ಬಟ್ ದೇವರನ್ನು ಗುರುತಿಸ್ಕೊಂಡ್ರೆ, ಆತ ನನ್ನ ಕುರುಬನು, ಆತನ ಉಂಟು ಮಾಡಿದ ಆತನನ್ನು ಹೊತ್ತು ಸಲಹುತ್ತಾನೆ, ಎಲ್ಲ ಸಂಗಡ
ಸಂಗತಿಗಳನ್ನು ನೋಡಿಕೊಳ್ತಾನೆ. ಹಿ ಕೇರ್ಸ್ ಫಾರ್ ಮಿ, ಆತ ನನ್ನ ನೋಡಿಕೊಳ್ಳುವಾತನಾಗಿದ್ದಾನೆ ಎಂಬ ಭರವಸೆ, ಆ ನಂಬಿಕೆ ನಮ್ಮನ್ನು ನಗಿಸುವಂಥದ್ದಾಗಿರ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತೈತೆ, ನಿನ್ನ ಎಲ್ಲ ಮಾರ್ಗದ ಅಕ್ನಾಲೆಡ್ಜ್ ಮೀನ್ ಆಲ್ ಯುವರ್ ವೇಸ್. ನಿನ್ನ ಎಲ್ಲ ಮಾರ್ಗದ ಅಂತ ನೀನು ಯಾವ ಸಂಗತಿಯಲ್ಲಿ ಹೋಗ್ತಿದ್ಯೋ, ಯಾವ ದಿನವನ್ನು ನೀನು ಸಂಧಿಸ್ತಾ ಇದೆಯೋ, ಆ ಎಲ್ಲ ದಿನಗಳಲ್ಲಿ, ಆ ಎಲ್ಲ ಮಾರ್ಗದಲ್ಲಿ, ಎಲ್ಲ ನಿನ್ನ ಜೀವನದಲ್ಲಿ ನೀನು ಆತನನ್ನು ಅಕ್ನಾಲೆಡ್ಜ್ ಮಾಡಿ. ದೇವರ ವಾಕ್ಯ ನೀವು ಯಾವಾಗಲೂ ಹೇಳ್ತಾ ಇರ್ತೀರಿ, ನಿನ್ನಲ್ಲಿರುವ ಸುವರಗಳನ್ನು ಅಕ್ನಾಲೆಡ್ಜ್ ಮಾಡಿ. ಅಂದರೆ ನಿನ್ನಲ್ಲಿರುವ ಕ್ರಿಸ್ತನಲ್ಲಿ ದೊರೆತಿರೋ ಸುವರಗಳನ್ನು ನೀನು ತಿಳಿದುಕೊಂಡು ಅಕ್ನಾಲೆಡ್ಜ್ ಎಂಬುದ ಆ ಮಾತು ಬರ್ತದೆ. ಅಂದರೆ ಇರುವಂಥದ್ದನ್ನು, ದೇವರಿಂದ ದೊರೆತಂಥದ್ದನ್ನು ನಾವು ಅಕ್ನಾಲೆಡ್ಜ್ ಮಾಡುವಂಥದ್ದು ನಮ್ಮನ್ನು ಜಯ ಜೀವಿತಕ್ಕೆ ನಗಿಸುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಮತ್ತು ಒಂದು ವಿಷಯ ನಾವು ನೋಡ್ತೇವೆ, ಅಬ್ರಹಾಮನ ಜೀವಿತ ನೋಡುವಂಥದ್ದಾದರೆ, ದೇವರು ಕರೆದ ಮೇಲೆ ಆತನ ಎಲ್ಲ ಮನೆಯನ್ನು, ಬಂಧು ಬಳಗವನ್ನು ಎಲ್ಲವನ್ನು ಬಿಟ್ಟು, ತನ್ನ ಊರನ್ನು ಬಿಟ್ಟು ಆತನು ಹೊರಟು ಬಂದ. ಎಲ್ಲಿಗೆ ಹೋಗ್ತಾನೋ ಗೊತ್ತಿಲ್ಲ, ಬಟ್ ಆತನ ಆತನ ಮಾತನ್ನು ನಂಬಿ ಹೊರಟ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಆದರೆ ಫಸ್ಟ್ ಆತನೊಂದು ಸ್ಥಳಕ್ಕೆ ಬರ್ತಾನೆ. ಒಂದು ಸರ ವಾಕ್ಯವನ್ನು ಓದಿ ನಾವು ಮುಂದೆ ಹೋಗೋಣ. ಆದಿಕಾಂಡ 12ನೇ ವಚನ. ಅಬ್ರಹಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೆಕೆಮ್ ಕ್ಷೇತ್ರದಲ್ಲಿರುವ ಮೇರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕಾನಾನಿಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನವನ್ನು ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಹಾಮನ ಯಜ್ಞವೇದಿಯನ್ನು ಕಟ್ಟಿಸಿದನು. ಇಲ್ಲಿ ನಾವು ನೋಡ್ತೇವೆ, ತನ್ನ ಊರನ್ನು, ತನ್ನ ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು ಬಂದ ನಂತರ ಆತನ ಇಲ್ಲೊಂದು ಮೇರೆ ಎಂಬ ಒಂದು ಶೆಕೆಮ್ ಕ್ಷೇತ್ರದಲ್ಲಿರುವಂಥ ಮೇರೆ ಎಂಬ ಸ್ಥಳಕ್ಕೆ ಬರ್ತಾನೆ. ಅಲ್ಲಿ ದೇವರು ಆತನನ್ನು ದರ್ಶಿಸಿ, ಈ ಸ್ಥಳವನ್ನು ನಿನಗೂ ನಿನ್ನ ಸಂತಾನಕ್ಕೂ, ಆತನ ಆಲ್ರೆಡಿ ಕಾನಾನ್ ದೇಶಕ್ಕೆ ಬಂದಿರ್ತಾನೆ, ಅಲ್ಲಿ ನಿನಗೂ ನಿನ್ನ ಸಂತಾನಕ್ಕೆ ಈ ದೇಶವನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತಾರೆ. ಕೊಟ್ಟಿದಾಗ ಅಲ್ಲಿ ನಾನು ದೇವರನ್ನು ಕಂಡೆ, ದೇವರು ನನಗೆ ದೊರೆತ, ಆ ದೇವರನ್ನು ನಾನು ನೋಡಿದೆ, ಆತನ ಸ್ವರವನ್ನು ಕೇಳಿದೆ ಎಂಬುದಾಗಿ ಆತನಿಗೆ ಯಜ್ಞವೇದಿಯನ್ನು ಆತನು ಕಟ್ಟುವಾತನಾಗಿದ್ದಾನೆ. ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿದನೆಂಬುದಾಗಿ. ಇದಾದ ನಂತರ ಅಬ್ರಹಾಮನ ಒಂದು ಆ ಜರ್ನಿಯನ್ನು ನಾವು ನೋಡುವಾಗ, ಆತನು ಒಂದೊಂದು ಸ್ಥಳಕ್ಕೆ ಹೋದಾಗೆಲ್ಲ ಆತನ ಯಜ್ಞವೇದಿಯನ್ನು ಕಟ್ಟಿದಂತೆ. ಅಂದರೆ ಅದು ಏನನ್ನು ತೋರಿಸ್ತೈತೆ ಆತನ ಯಜ್ಞವೇದಿ ಕಟ್ತಾ ಬಂದಿರುವಂಥದ್ದಂದರೆ, ದೇವರು ತನ್ನ ಸಂಗಡ ಇರುವಂಥದ್ದನ್ನು ಆತನು ಗುರುತಿಸಿದ ಹಾಗೆ, ನಂಬಿದ ಹಾಗೆ ತೋರಿಸುವಂಥದ್ದು ಆಗಿರ್ತದೆ. ಅದಕ್ಕೆ ಈಗ ಬೆಳಿಗ್ಗೆದ್ದು ಆದಿಯಲ್ಲಿ ದೇವರಂತೇಳಿ ಮೊನ್ನೆ ಒಂದು ಸರ್ ಪಾಸ್ಟರ್ ವಾಕ್ಯ ಹೇಳ್ತಾ ಇದ್ರು. ಅಂದರೆ ಪ್ರತಿದಿನ ಬೆಳಿಗ್ಗೆದ್ದು ಕೂಡಲೇ ದೇವರ ವಾಕ್ಯ ಕೇಳುವಂಥದ್ದು, ದೇವರನ್ನು ಪ್ರಾರ್ಥಿಸುವಂಥದ್ದು ಬಹಳ ಅಗತ್ಯ ಎಂಬುದಾಗಿ ಮಾಮೂಲಾಗಿ ನಾವು ಹೇಳ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ, ತಿಳ್ಕೊಂಡವರಾಗಿದ್ದೇವೆ. ಬಟ್ ಆದರೆ ವಿಷಯ ಏನಂದರೆ, ನಾವು ಯಾವಾಗಾದರೆ ಪ್ರಾರ್ಥನೆ ಮಾಡ್ತೇವೋ ದೇವರಿದ್ದಾನಂತ ನಂಬಿ ಪ್ರಾರ್ಥನೆ ಮಾಡ್ತೇವೆ. ಯಾವಾಗಾದರೆ ವಾಕ್ಯ ಓದ್ತೇವೋ ದೇವರಿದ್ದಾನೆಂಬುದಾಗಿ ನಂಬಿ ವಾಕ್ಯ ಓದ್ತೇವೆ. ಅದಕ್ಕೆ ನಮ್ಮ ಜೀವನದಲ್ಲಿ ದೇವರನ್ನು ಗುರುತಿಸುವಂಥದ್ದು ನಮ್ಮನ್ನು ಜಯ ಜೀವಿತಕ್ಕೆ, ಸಮಾಧಾನಕರವಾದ ಜೀವಿತಕ್ಕೆ, ಆಶೀರ್ವಾದಕರವಾದ ಜೀವಿತಕ್ಕೆ ನಗಿಸುವಂಥದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ನೋಡಿ ಎಷ್ಟು ಅದ್ಭುತವಾದ ಮಾತು. ಪ್ರತಿ ಸಾರಿ ಕೂಡ ನಾವು ದೇವರನ್ನು ಗುರುತಿಸುವಂಥದ್ದು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ಬೈಬಲ್ ವಾಕ್ಯ ಹೇಳ್ತದೆ, ಆತನು ನಮಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಡೋದಕ್ಕಿಂತ ಮುಂಚೆಯೇ, ನಮ್ಮ ಪಾಪಗಳು ಪರಿಹಾರವನ್ನು ಮಾಡೋದಕ್ಕಿಂತ ಮುಂಚೆಯೇ ಆತನೇನದು, ಇಮ್ಮಾನುವೇಲ್, ದೇವರು ನಮ್ಮ ಕೂಡ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಕೂಡ ಇದ್ದಾನೆ. ಯಾವಾಗಾದರೆ ನೀನು ದೇವರು ನನ್ನ ಕೂಡ ಇದ್ದಾನಂತ ಗುರುತಿಸ್ತೀಗಲ್ಲ, ಅದೇ ರಕ್ಷಣೆ. ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ದೇವರು ನನ್ನನ್ನು ತೊರೆದು ಬಿಡುವುದಿಲ್ಲ, ದೇವರು ನನ್ನ ಸಂಗಡ ಇದ್ದಾನೆ, ಆತನು ನನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಸತ್ತು ಎದ್ದು ಬಂದಿದ್ದಾನೆಂಬುದಾಗಿ ಗುರುತಿಸ್ತಿರಲ್ಲ, ಅದೇ ನಿಮ್ಮ ರಕ್ಷಣೆ. ಅದೇ ನಿಮ್ಮ ರಕ್ಷಣೆ. ದೇವರು ನಿಮ್ಮ ಸಂಗಡ ಇದ್ದಾನೆಂಬುದಾಗಿ ನೀವು ಗುರುತಿಸಿಕೊಳ್ಳುವುದು. ಯಾವಾಗಾದರೂ ಒಬ್ಬ ವ್ಯಕ್ತಿಗೆ ಗುರುತಿಸ್ತಾ ಹೋಗ್ತಾನೋ, ತನ್ನ ಜೀವನದಲ್ಲಿ ದೇವರ ಕಾರ್ಯಗಳನ್ನು ನೋಡುವನಾಗಿರ್ತಾನೆ. ಮತ್ತು ಈ ದಿನ ಕೂಡ ಅಷ್ಟೇ, ನೀವು ಗುರುತಿಸಿರಿ. ಈ ದಿನ ಕಷ್ಟ, ಶ್ರಮೆಯ ಬಾಧೆಗಳಿಂದ ನೀವು ಯೋಚನೆ ಮಾಡ್ತಿರ್ಬೋದು, ಅವೆಲ್ಲ ಸುಲಭಕರವಾಗಿ ದೇವರು ಮಾಡಿ ನಿಮಗೆ ಜಯವನ್ನು ಕೊಡುವನಾಗಿರ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ಆ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಕರ್ತನೆ ಸ್ವಾಮಿ, ನಿನ್ನನ್ನು ಗುರುತಿಸದೆ ನಾವು ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ತಪ್ಪೋರಾಗಿದ್ದೇವೆ. ನಮ್ಮನ್ನು ಕ್ಷಮಿಸು ಸ್ವಾಮಿ. ಕರ್ತನೆ, ಅಬ್ರಹಾಮನು ಯಾವಾಗಲೂ ಯಜ್ಞವೇದಿಯನ್ನು ಕಟ್ಟಿ
ಮುಟ್ಟಿ ಕರ್ತನೆ ಸ್ವಾಮಿ ಮತ್ತು ನಿನ್ನನ್ನು ಜ್ಞಾಪಕ ಮಾಡಿಕೊಳ್ತಿದ್ದ, ನನಗೆ ದರ್ಶನ ಕೊಟ್ಟ ದೇವರೆಂಬುದಾಗಿ ಜ್ಞಾಪಕ ಮಾಡಿಕೊಳ್ತಿದ್ದ, ಯಾವಾಗಲೂ ನಿನ್ನನ್ನು ಗುರುತಿಸ್ಕೊಳ್ತಾ ಇದ್ದ. ಅದೇ ವಿಧವಾಗಿ ನಮ್ಮ ಜೀವನದಲ್ಲಿ ಕೂಡ ಯಾವಾಗಲೂ ದೇವರು ನಮ್ಮ ಸಂಗಡಿದಾನೆಂಬುದು ಗುರುತಿಸ್ತಾ ಈ ದಿನ ನಮ್ಮ ಜೀವಿತವನ್ನು ನಮ್ಮ ಕೆಲಸಗಳನ್ನು ಪ್ರಾರಂಭಿಸುವಾಗ ದೇವರು ನಮ್ಮ ಸಂಗಡಿ ಇದ್ದಾನೆ ಎಂಬುದಾಗಿ ನಾವು ಗುರುತಿಸಿ ನಡೆಯುವಂತೆ ಸಹಾಯ ಮಾಡು ಕರ್ತನೆ. ನಿನ್ನ ಸಹಾಯ ಯಾವಾಗಲೂ ನಮಗಿದ್ದದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ